ಎಲ್ರಿಗೂ ನಮಸ್ಕಾರ. ಇವತ್ತು ಚಟ್ನಿ ಪುಡಿ ಮಾಡ್ಲಿಕ್ಕತ್ತೆ ನೋಡ್ರಿ. ಚಟ್ನಿ ಪುಡಿಗೆ ಏನೇನು ಬೇಕಂತಂದ್ರೆ ಕೊಬ್ಬರಿ ಬೇಕು, ಒಂದು ಗಿಟಕ ಕೊಬ್ಬರಿ ತೊಗೊಂಡಿನಿ. ಆಮೇಲೆ ಬೆಲ್ಲ, ಹುಣಸೆಹಣ್ಣು, ಕಡಲೆಬೇಳೆ, ಮೆಣಸಿನ್ಕಾಯಿ, ಪುಟಾಣಿ, ಶೇಂಗಾ, ಉದ್ದಿನಬೇಳೆ, ಸಾಸಿವೆ, ಜೀರಿಗೆ, ಮೆಣಸು, ಹವೀಜ, ಉಪ್ಪು, ಇಂಗು ಇಷ್ಟೆಲ್ಲ ಬೇಕು. ಆಮೇಲೆ ಅರಿಶಿನ ಪುಡಿ ಬೇಕು ಒಂಚೂರು, ಹುಣಸೆಹಣ್ಣು. ಇದನ್ನೆಲ್ಲ ಏನು ಮಾಡ್ಬೇಕು, ಆಮೇಲೆ ತಾಜಾ ಕರಿಬೇವು ಅದ, ಕರಿಬೇವಿನ ಸೊಪ್ಪು ಬೇಕು, ಖರೆ ತಾಜಾ ಅದ ನೋಡ್ರಿ. ಈ ಥರ ತಾಜಾ ತಂದು ಇಟ್ಕೊಂಡು ನಿಮ್ಮಲ್ಲಿ ತಾಜಾ ಸಿಕ್ಕರೆ ತಾಜಾ ಇಟ್ಕೋರಿ. ಇದ್ದಿದ್ದಿಲ್ಲ ಅಂತಂದರೆ ನೀವು ಬೇರೆ ಮಾಡ್ಕೊರಿ, ನಿಮ್ಮಲ್ಲಿ ಇದ್ದಂಥದನ್ನು ತೊಗೋರಿ. ಈಗ ನೋಡಿರಿ, ಇದನ್ನು ಎಲ್ಲ ಒಂದೊಂದಾಗಿ ಗ್ಯಾಸ್ ಹಚ್ಚಿಬಿಟ್ಟು ಹುರಿದು ತೋರಿಸ್ತೀನಿ ನೋಡಿರಿ. ಸ್ವಲ್ಪ ಬುಟ್ಟಿ ಕಾಯಿಲಿ ಮಾಡ್ತೇನೆ. ಈಗ ಶ್ರಾವಣ ಮಾಸ ಅಲ್ಲ, ಗೌರಿಗೆಲ್ಲ ಚಟ್ನಿ ಪುಡಿ, ಮೆಂತ್ಯದ ಹಿಟ್ಟು, ಮಸಾಲೆ ಪುಡಿ ಎಲ್ಲ ಬೇಕಾಗುತ್ತೆ. ಅದಕ್ಕೇನದಲ್ಲ, ಈಗ ಫಸ್ಟು ಸಾಸಿವೆ ಹಾಕಿ ಹುರಿತೀನಿ ನೋಡಿರಿ. ಇದು ಕರಿಬೇವು ಈ ಕಡೆ ಹಾಕಿಟ್ಟು ಆಮೇಲೆ ವೀಡಿಯೋನ ನಡು ಓಡಿಸ್ಕೊಂಡು ನೋಡಬೇಡ್ರಿ. ಏನು ಹಾಕಿವಿ ಸಾಮಾನು ಅಂತ ಗೊತ್ತಾಗಂಗಿಲ್ಲ. ಅದಕ್ಕೆ ನೀವೇನದಲ್ಲ ಫಸ್ಟಿಂದ ಕೊನೆವರೆಗೂ ನೋಡಿರಿ. ಮೊದಲಿನಿಂದ ಕೊನೆವರೆಗೂ ನೋಡಿದ್ರೆ ನಿಮಗೆ ಏನು ಅನ್ನೋದು ಅರ್ಥ ಆಗ್ತದೆ. ಈಗ ಮೆಣಸು, ಜೀರಿಗೆ ಎರಡೂ ಒಟ್ಟಿಗೆ ಹುರ್ಕೊಂಡ್ಬಿಡ್ತೀನಿ ನೋಡಿರಿ. ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಆಮೇಲೆ ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡೋರು ಇದ್ರೆ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿ ನೋಡಕ್ಕೆ ಬರ್ರಿ. ಆಮೇಲೆ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದವು ಅಂದ್ರೆ ನೋಡಕ್ಕೆ ಬರ್ರಿ, ಬಿಡಬೇಡ್ರಿ. ಉದ್ದಿನಬೇಳೆ ಹಾಕ್ತೇನೆ. ಹೊತ್ತಿಸ್ಬೇಡ್ರಿ, ಚೆಂದಾಗಿ ಮೀಡಿಯಮ್ ಉರಿ ಇಟ್ಕೊಂಡು ಸ್ವಲ್ಪ ಇದ್ರಾಗ ಹುರ್ಕೊಂಬಿಡ್ರಿ. ಸ್ವಲ್ಪ ಕೆಂಪಾಗೋದ್ರಾಗೆ ಘಮ್ಮಂತ ವಾಸ ಬರೋದ್ರಾಗೆ ತಕ್ಕೊಂಬಿಡ್ರಿ. ಯಾಕಂದ್ರೆ ಬುಟ್ಟಿ ಭಾಳ ಕಾಯ್ದು ಬಿಡ್ತು ಅಂದರೆ ಜಲ್ದಿ ಆಗಿಬಿಡ್ತದೆ ಎಲ್ಲ ಅದಕ್ಕೆ. ಈಗ ನೀವು ಗೌರಿ ಕೂತ ಮೇಲೆ ನಾವು ಮೆಂತ್ಯದಿಟ್ಟು, ಚಟ್ನಿ ಪುಡಿ, ಅಳ್ಳಿಟ್ಟು ಇವೆಲ್ಲ ಏನೂ ಹಾಕ್ಲಿಕ್ಕೆ ಬರೋಂಗಿಲ್ಲ. ಮುಂಚೆನೇ ಮಾಡ್ಕೋಬೇಕು, ಅಮಾವಾಸ್ಯೆಗಿಂತ ಮುಂಚೆ. ಅದ್ರ ಸಂಬಂಧ ಎಲ್ಲ ಮುಂಚೆನೇ ಮಾಡ್ಕೊಳ್ಳೋದು ಬೆಸ್ಟ್. ಆಮೇಲೆ ಬಳೆ ಹಾಕ್ಕೊಳ್ಳೋದು, ಆಮೇಲೆ ಮಂಗಲಸೂತ್ರ ಪೋಣಿಸ್ಕೊಳ್ಳೋದು ಇದ್ರೆ ಆ ಥರ. ಈಗ ನೋಡಿರಿ ಎಲ್ಲ ಇದೇ ಥರ ಒಂದೊಂದೇ ಅಷ್ಟು ಹುರ್ಕೊಂಡೀನಿ. ಇವಾಗ ಮಿಕ್ಸಿಗೆ ಹಾಕ್ತೀನಿ ನೋಡ್ರಿ. ನಾನು ಫಸ್ಟು ಕಡಲೆಬೇಳೆ ಹಾಕ್ಕೊತೀನಿ. ಇದ್ರ ಜೊತೆಗೆ ಉದ್ದಿನಬೇಳೆ ಇವು ಹಾಕ್ತೀನಿ ನೋಡಿರಿ. ಇದನ್ನು ಸಾಸಿವೆ, ಜೀರಿಗೆ, ಮೆಣಸು, ಉದ್ದಿನಬೇಳೆ ಮಿಕ್ಸಿಗೆ ಹಾಕ್ಕೊಂಬರ್ತೀನಿ. ನೀವು ಇದು ಕೆ ಜಿ ಗಟ್ಟಲೆ ಅಥವಾ ಸೇರುಗಟ್ಟಲೆ ಇತ್ತಂದ್ರೆ ನೀವೇನು ಮಾಡಿರಿ, ಇದು ಕಡಲೆಬೇಳೆ ಏನಿರ್ತದಲ್ಲ ಇದನ್ನು ನೀವು ಮಿಲ್ಲಿಗೆ ಹೋಗಿ ಹಾಕ್ಸ್ಕೊಂಬಂದ್ಬಿಡ್ರಿ. ಇವಾಗ ಪುಟಾಣಿ, ಶೇಂಗಾ ಎರಡೂ ಹಾಕ್ತೇನೆ. ಇದ್ರ ಜೊತೆಗೆ ಹವೀಜ ಹಾಕ್ತೇನೆ.
ಇವಾಗ ಕೊಬ್ಬರಿ, ಕರಿಬೇವು, ಇದು ನೋಡಿರಿ ಎಷ್ಟು ಚಂದ ಕುರುಕುರು ಆಗ್ಯದ. ಇದಕ್ಕೇನು ಮಾಡ್ತೀನಿ ಇವಾಗ, 1 ಚಮಚ ಉಪ್ಪು ಹಾಕ್ತೀನಿ. ಇದು ಒಂದು ಸ್ವಲ್ಪ ಸಣ್ಣ ಆಗ್ತದೆ ಅಂತ ತಿಳ್ಕೊಂಡು. ಇದು ಅರ್ಧಂಬರ್ಧ ಆಗ್ಯದಲ್ಲ, ಇದಕ್ಕೆ ಹುಣಸೆಹಣ್ಣು ಹಾಕ್ತೀನಿ ನೋಡಿರಿ. ಇವಾಗ ಇದು ಬೆಚ್ಚಗೆ ಮಾಡಿ ಮೊದಲು ಬಿಸಿಲಿಗಿಟ್ಟು ಬೆಚ್ಚಗೆ ಮಾಡೀನಿ. ನೀವು ಬಿಸಿಲಿಗಿಟ್ಟು ಬೆಚ್ಚಗೆ ಮಾಡಿರಿ. ಇಲ್ಲ ಬಿಸಿಲು ಚಲೋ ಇತ್ತು ಅಂದ್ರೆ ಬೇಸಿಗೆಗಂದ್ರೆ ನೀವು ಬಿಸಿಲಿಗಿನ ಒಣಗಿಸ್ಕೋಬೋದು. ನೋಡಿ ಎಷ್ಟು ಚಂದ ಪೌಡ್ರ್ ಆಗುತ್ತೆ. ಇವಾಗ ಮೆಣಸಿನ್ಕಾಯಿ ಹಾಕ್ತೀನಿ. ಇದಕ್ಕೊಂಚೂರು ಉಪ್ಪು ಹಾಕ್ತೀನಿ. ಇದಕ್ಕಿವಾಗ ಅರಿಶಿನ ಪುಡಿ ಹಾಕ್ತೀನಿ. ಆಮೇಲೆ ಹಿಂಗೆ ಹಾಕ್ತೀನಿ ನೋಡ್ರಿ. ಇದು ಆಮೇಲೆ ಬೆಲ್ಲ, ಹುಣಸೆಹಣ್ಣು ಹಾಕಿದ್ಮೇಲೆ ಬೆಲ್ಲ ಕಂಪಲ್ಸರಿ ಹಾಕಬೇಕು. ಈ ಚಟ್ನಿ ಪುಡಿಗೆ ಬೆಲ್ಲ ಬೇಕೇ ಬೇಕು. ಇದೆಲ್ಲ ಮಿಕ್ಸ್ ಮಾಡಿ ಮತ್ತೊಂದು ರೌಂಡ್ ಹಾಕ್ತೀನಿ ನೋಡ್ರಿ. ಇವಾಗ ಈಗ ಲಾಸ್ಟ್ ಉಪ್ಪು. ಈ ಥರ ಆಗುತ್ತೆ.
ನೋಡಿರಿ, ಇದು ಚಟ್ನಿ ಪುಡಿ ರೆಡಿ ಆಯ್ತು. ಈಗ ಇದಕ್ಕೆ ಏನು ಮಾಡಬೇಕು, ಒಂದು ಒಗ್ಗರಣೆ ಹಾಕಿಬಿಡ್ಬೇಕು. ಇದಕ್ಕೆ ಅಕಸ್ಮಾತ್ ನೀವು ಹಿಂದಗಡೆ ಟೇಸ್ಟ್ ನೋಡಿದ ಮೇಲೆ ಖಾರ ಪುಡಿ ಏನಾರ ಕಡಿಮೆ ಅನ್ನಿಸ್ತು ಅಂತಂದರೆ, ಖಾರ ತಿಲ್ಲಾರ್ದವ್ರಿದ್ರೆ ಅಡ್ಡಿ ಇಲ್ಲ, ಇಷ್ಟೇ ಸಾಕು, ಖಾರ ಪುಡಿ ಚೆಂದ ಅನ್ನಿಸ್ತದೆ. ಆಮೇಲೆ ಬೇಕಂದರೆ ಇನ್ನೊಂಚೂರು ಅರ್ಶಿನ ಪುಡಿ ಹಾಕ್ಕೊಂಡು ಕಲಿಸ್ಕೊರಿ. ಆಮೇಲೆ ಇದೇನು ಮಾಡಿರಿ, ಒಂದು ಒಗ್ಗರಣೆ ಹಾಕೋಬೇಕು. ಅಂದರೆ ಇಷ್ಟಕ್ಕೂ ಒಗ್ಗರಣೆ ಹಾಕೋಬೇಡ್ರಿ, ಭಾಳ ಇತ್ತು ಅಂತಂದರೆ ತೆಗೆದು ಇಟ್ಬಿಟ್ಟು ಒಂದು ಡಬ್ಬಿ ಒಳಗೆ ಹಾಕಿ ಸ್ಟೋರ್ ಮಾಡಿ ಇಟ್ಕೊಂಡು, ನಿಮಗೆ ಯಾವಾಗ ಬೇಕು ಅವಾಗ ಒಂದು ಸಣ್ಣ ಬೇರೆ ಡಬ್ಬಿ ಒಳಗೆ ತಗೊಂಡು ಅದಕ್ಕೇನಾದರೂ ಒಗ್ಗರಣೆ ಹಾಕೋರಿ. ಒಗ್ಗರಣೆ ಅಂತಂದರೆ ಎಣ್ಣೆ, ಆಮೇಲೆ ಇಂಗು, ಕರಿಬೇವು, ಸಾಸಿವೆ, ಜೀರಿಗೆ ಇಷ್ಟೇ ಒಗ್ಗರಣೆ ಹಾಕಿ ಒಂದು ಕಾಳು ಉದ್ದಿನಬೇಳೆ ಹಾಕಿರಿ, ಆಯಿತು. ಇಷ್ಟು ಹಾಕಿಬಿಟ್ರೆ ಮುಗೀತು ನೋಡಿರಿ. ಈಗ ನಾ ಇಷ್ಟಕ್ಕೂ ಒಗ್ಗರಣೆ ಹಾಕೋಂಗಿಲ್ಲ, ನಾ ಒಗ್ಗರಣೆ ಹೆಂಗೆ ಹಾಕೋದಂತ ಹೇಳೀನಿ. ಅದಕ್ಕೇನಂದ್ರೆ ನೀವು ಹಿಂದಗಡೆ ಒಂದು ಒಗ್ಗರಣೆ ಕೊಟ್ಕೋರಿ. ಇದಕ್ಕೆ ಎಷ್ಟು ಬೇಕು ಅಷ್ಟು ತೆಗೆದು ಇಟ್ಕೊಂಡು ನೋಡಿರಿ. ಚಟ್ನಿ ಪುಡಿ ಶ್ರಾವಣ ಮಾಸದ್ದು ಗೌರಿ ನೈವೇದ್ಯಕ್ಕೆ ಚಟ್ನಿ ಪುಡಿ ರೆಡಿ ಆಯ್ತು ನೋಡಿರಿ. ಇದು ನೀವು ಈ ಥರ ಮಾಡ್ಕೋತೀರಲ್ಲ ನೋಡಿರಿ. ಇದೇ ಥರ ನಾ ಕ್ವಾಂಟಿಟಿ ಹೇಳಿನಲ್ಲ, ಅದ್ರ ಪ್ರಕಾರ ಮಾಡ್ಕೊರಿ, ಏನೂ ವ್ಯತ್ಯಾಸ ಆಗೋಲ್ಲ. ನಿಮಗೆ ಜಾಸ್ತಿ ಮಂದಿ ಇದ್ರಿ ಮನೆಯೊಳಗೆ, ಜಾಸ್ತಿ ಯಾರಿಗಾರ ಕಟ್ಲಿಕ್ಕೆ ಬೇಕಾಗಿತ್ತು ಮನ್ಯಾಗ ಹುಡುಗರಿಗೆ, ಅದಕ್ಕಂದ್ರೆ ಜಾಸ್ತಿ ಮಾಡ್ಕೊತಿದ್ರೆ ಎಲ್ಲ ಕ್ವಾಂಟಿಟಿನೂ ಜಾಸ್ತಿ ಮಾಡ್ಕೊರಿ. ಕಡ್ಲೆಬೇಳೆ ಒಂದು ಪಾಲು ಇದ್ರೆ ಅದರದ್ದು 3/4 ಭಾಗದಾಗ ಸ್ವಲ್ಪ ಸ್ವಲ್ಪ ಅಂತ ತೊಗೊಂಡು ಮಾಡ್ಕೊರಿ. ಒಂದೊಂದು ಸಣ್ಣ ಬಟ್ಲ ಅಥವಾ ಟೀ ಸ್ಪೂನ್ಗಳು ಅದರದ್ದು ಅಳತಿ ಸಾಸಿವೆ, ಜೀರಿಗೆ, ಉದ್ದಿನಬೇಳೆ, ಕಡಲೆ, ಇದು ಉಪ್ಪು, ಬೆಲ್ಲ, ಹುಣಸೆಹಣ್ಣು ಎಲ್ಲ ನೋಡಿ ತೊಗೋರಿ. ಕರಿಬೇವು ಅದು ಚಂದದ ನೋಡಿರಿ. ಹೆಂಗೆ ಬಂತಂತ ಹೇಳ್ತಾರಲ್ಲ, ಕಮೆಂಟ್ ಮಾಡೋದು ಮಾತ್ರ ಮರಿಬೇಡ್ರಿ. ವಿಡಿಯೋ ಮಾತ್ರ ಓಡಿಸ್ಕೊಂಡು ನೋಡಬೇಡ್ರಿ. ಏನು ಹಾಕಿಲ್ಲ ಅಂತ ಗೊತ್ತಾಗಂಗಿಲ್ಲ. ಮೊದಲಿನಿಂದ ಕೊನೆಯವರೆಗೂ ನೋಡೋಕೆ ಬರ್ರಿ. ಮತ್ತು ನಾಳೆ ಸಿಗೋಣ ಮತ್ತೊಂದು ಒಳ್ಳೆ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಧನ್ಯವಾದಗಳು.